ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಆ್ಯಂಡ್ ಗುಡ್ ಈವ್ನಿಂಗ್. ಇವತ್ತಿನ ದಿನ ಸ್ಟಾಕ್ ಮಾರ್ಕೆಟಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ಏನು ನಡೆದಿದೆ ಮತ್ತು ನಾಳೆ ನಮ್ಮ ಮಾರ್ಕೆಟ್ ಯಾವ ಥರ ಇರ್ಬೋದು ಅಂತ ಈ ವಿಡಿಯೋದಲ್ಲಿ ಮಾತಾಡ್ಕೊಳ್ಳೋಣ. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 313 ಪಾಯಿಂಟ್ಸ್ ಡೌನ್ ಆಗಿ 84,587 ಕ್ಲೋಸ್ ಆಗಿದೆ. ನಿಫ್ಟಿ 74 ಪಾಯಿಂಟ್ಸ್ ಡೌನ್ ಆಗಿ 25,884 ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 15 ಪಾಯಿಂಟ್ಸ್ ಡೌನ್ ಆಗಿ 58,820 ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ನೋಡಿದ್ರಾ ತುಂಬ ವಾಲಟೈಲ್ ಆಗಿ ರಿಯಾಕ್ಟ್ ಆಗಿ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಇವತ್ತು ನಮ್ಮ ಮಾರ್ಕೆಟ್ಸ್ ಈ ತರ ವಾಲಟೈಲ್ ಆಗಿ ರಿಯಾಕ್ಟ್ ಆಗೋದಕ್ಕೆ ರೀಸನ್ ಬಂದು ಇವತ್ತು ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ, ಅದರಿಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ವಾಲಟೈಲ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತೆ ನಮ್ಮ ಮಾರ್ಕೆಟ್ಸ್ ಓಪನಿಂಗ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ಓಪನ್ ಆಯ್ತು. ಅದಾದ್ಮೇಲೆ ನಿಯರ್ಲಿ 10:30 ವರ್ಗು ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಪ್ರಯತ್ನ ಪಟ್ವು. ಇದಕ್ಕೆ ಮೇನ್ ರೀಸನ್ ಏನು ಅಂತಂದ್ರೆ, ಲಾಸ್ಟ್ 1 ಮಂತ್ ಇಂದ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ ಬಂದು ಇಂಡಿಯಾ US ಟ್ರೇಡ್ ಡೀಲ್ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅನ್ನೋ ಒಂದು ಪಾಸಿಟಿವ್ ಸೆಂಟಿಮೆಂಟ್ ಇಂದನೇ ನಮ್ಮ ಮಾರ್ಕೆಟ್ಸ್ ಈ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವಲ್ವಾ. ಆದ್ರೆ ಇದುವರೆಗೂ ಇಂಡಿಯಾ ಮತ್ತೆ US ಮಧ್ಯ ಯಾವುದೇ ತರ ಟ್ರೇಡ್ ಡೀಲ್ ಕೂಡ ಕಂಪ್ಲೀಟ್ ಆಗಿಲ್ಲ. ಜೊತೆಗೆ ಈ ಟ್ರೇಡ್ ಡೀಲ್ ಇಷ್ಟು ದಿನದೊಳಗಡೆ ಕಂಪ್ಲೀಟ್ ಆಗೋ ಚಾನ್ಸಸ್ ಇದೆ ಅಂತ ಕೂಡ ಯಾರನ್ನೂ ಅಪ್ಡೇಟ್ ಮಾಡಿಲ್ಲ. ಆದ್ರೆ ಇವತ್ತು ಯುರೋಪಿಯನ್ ಯೂನಿಯನ್ ಅವರು January 2027 ನ್ಯೂ ಡೆಲ್ಲಿಯಲ್ಲಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ನ ಕಂಪ್ಲೀಟ್ ಮಾಡ್ತೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದರಿಂದನೂ ಸಹ ಇವತ್ತು ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಫ್ರೆಂಡ್ಸ್, ಇವಾಗ ಈ ಯುರೋಪಿಯನ್ ಯೂನಿಯನ್ ಏನಿದೆ, ಇಂಡಿಯಾಗೆ ಒನ್ ಆಫ್ ದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಇವರು. ಇವಾಗ ಯುರೋಪಿಯನ್ ಯೂನಿಯನ್ ಜೊತೆ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಏನಾದರೂ ಕಂಪ್ಲೀಟ್ ಆದ್ರೆ ಅದು ಇಂಡಿಯಾಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಫ್ರೆಂಡ್ಸ್, ಇವಾಗ ಒಂದ್ಸಲ ಈ ಇಮೇಜ್ ನ ನೋಡಿ, ನಾವು ಪ್ರತಿ ವರ್ಷ ಯುರೋಪ್ಗೆ ಎಕ್ಸ್ಪೋರ್ಟ್ ಮಾಡೋ ಪ್ರಮಾಣ ಪ್ರತಿ ವರ್ಷ ಇನ್ಕ್ರೀಸ್ ಆಗ್ತಾನೆ ಇದೆ. ಈ ತರ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ಅದು ಇಂಡಿಯನ್ ಕಂಪನೀಸ್ಗೆ ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ಅದರಲ್ಲೂ ಯಾವ ಸೆಕ್ಟರ್ಗೆ ಇದು ತುಂಬಾ ಪಾಸಿಟಿವ್ ಆಗುತ್ತೆ ಅಂತ ಅಂದ್ರೆ, ಎಲೆಕ್ಟ್ರಾನಿಕ್ ಗುಡ್ಸ್, ಆಟೋಮೊಬೈಲ್ಸ್, ರಿನ್ಯೂವಬಲ್ ಎನರ್ಜಿ, ಫಾರ್ಮಾ, ಇಷ್ಟು ಸೆಕ್ಟರ್ಗೆ ಇದು ತುಂಬಾನೇ ಅಡ್ವಾಂಟೇಜ್ ಆಗುತ್ತೆ. ನೋಡೋಣ ಜಾನ್ವರಿಯಲ್ಲಿ ಈ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಕಂಪ್ಲೀಟ್ ಆಗುತ್ತಾ ಇಲ್ವಾ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಕೆನಡಾ ಜೊತೆ ಕೂಡ ಈ ಟ್ರೇಡ್ ಟಾಕ್ಸ್ ಎಲ್ಲ ಪಾಸಿಟಿವ್ ಆಗಿ ನಡೀತಾ ಇದಾವೆ ಅಂತ. ಈಗ ಇದ್ರ ರಿಲೇಟೆಡ್ ಆಗಿ ಇನ್ನೊಂದು ಅಪ್ಡೇಟ್ ಬಂದಿದೆ. $2.8 ಬಿಲಿಯನ್ ವರ್ತ್ ಆಫ್ ಯುರೇನಿಯಂ ಎಕ್ಸ್ಪೋರ್ಟ್ಸ್ ಡೀಲ್ ನ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇದು ಇಂಡಿಯಾಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಅದ್ರ ಜೊತೆಗೆ ಇವತ್ತು RBI ಗವರ್ನರ್ ಆದ ಸಂಜಯ್ ಮಲ್ಹೋತ್ರಾ ಅವರಾದ್ರೆ ಡಿಸೆಂಬರ್ ಮಂತ್ ರೇಟ್ ಕಟ್ ಬಗ್ಗೆ ಸ್ವಲ್ಪ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ನೋಡೋಣ, ಇನ್ನ ಕರೆಕ್ಟ್ ಆಗಿ 11 ಡೇಸ್ ವೆಯ್ಟ್ ಮಾಡಿದ್ರೆ ಗೊತ್ತಾಗುತ್ತೆ RBI ಅವರು ರೇಟ್ ಕಟ್ ಮಾಡ್ತಾರಾ ಇಲ್ವಾ ಅಂತ. ಒಂದ್ ವೇಳೆ ರೇಟ್ ಕಟ್ ನ ಮಾಡಿದ್ರೆ ಅದು ನಮ್ಮ ಮಾರ್ಕೆಟ್ಸ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ US ಮಾರ್ಕೆಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ಫ್ರೆಂಡ್ಸ್, ಇವಾಗ ಲಾಸ್ಟ್ 1 ವೀಕ್ ಇಂದ US ಮಾರ್ಕೆಟ್ ಬಗ್ಗೆ ಪ್ರತಿಯೊಂದಿನ ಮಾತಾಡ್ಕೊಂತಾನೆ ಬರ್ತಾ ಇದೀವಿ. ಇವಾಗ ಲಾಸ್ಟ್ 2 ವೀಕ್ಸ್ ಇಂದ US ಮಾರ್ಕೆಟ್ಸ್ ಆದ್ರೆ ಕಂಟಿನ್ಯೂಸ್ ಆಗಿ ಫಾಲ್ ಆಗ್ತಾನೆ ಇದಾವೆ. ಯಾಕಂದ್ರೆ AI ಬಬಲ್ ರಿಲೇಟೆಡ್ ಆಗಿ ಮಲ್ಟಿಪಲ್ ನೆಗೆಟಿವ್ ಅಪ್ಡೇಟ್ಸ್ ಬರ್ತಾನೆ ಇದಾವಲ್ವಾ. ಅದರಿಂದ US ಮಾರ್ಕೆಟ್ ಅಲ್ಲಿ ತುಂಬಾನೇ ಸೆಲ್ಲಿಂಗ್ ಪ್ರೆಷರ್ ನ ನೋಡ್ತಾ ಇದೀವಿ. ಅದ್ರ ಜೊತೆಗೆ ಬರೀ US ಮಾರ್ಕೆಟ್ ಅಲ್ಲಿ ಮಾತ್ರನಲ್ಲ, ಇವಾಗ ಈ ಏಷ್ಯನ್ ಮಾರ್ಕೆಟ್ಸ್ ಅಲ್ಲೂ ಕೂಡ, ಎಕ್ಸಾಂಪಲ್ ಚೈನೀಸ್ ಮಾರ್ಕೆಟ್, ಜಪಾನ್ ಮಾರ್ಕೆಟ್, ಈ ತರ ಪ್ರತಿಯೊಂದು ಮಾರ್ಕೆಟ್ಸ್ ಕೂಡ ಫಾಲ್ ಆಗ್ತಾನೆ ಬರ್ತಾ ಇದಾವೆ. ಇವಾಗ ಇಂದಿನ ಗುರುವಾರ ಆದ್ರೆ US ಮಾರ್ಕೆಟ್ ಮತ್ತೆ ತುಂಬಾ ಫಾಲ್ ಆಗೋಯ್ತು. ಯಾಕಂದ್ರೆ ರೇಟ್ ಕಟ್ ಮಾಡೋ ಪ್ರಾಬಬಿಲಿಟಿ ತುಂಬಾನೇ ಕಮ್ಮಿ ಆಗೋಗಿದೆ ಅಂತ. ಆದ್ರೆ ಶುಕ್ರವಾರ ಸ್ವಲ್ಪ ಅನಲಿಸ್ಟ್ ಎಲ್ಲ ಈ ಸಲ ರೇಟ್ ಕಟ್ ಮಾಡೋ ಚಾನ್ಸಸ್ ಇದೆ ಅಂತ ಅಂದ್ರು. ಅವಾಗ ಮತ್ತೆ ಪಾಸಿಟಿವ್ ಆಗಿ ರಿಯಾಕ್ಟ್ ಆದ್ವು. ಮತ್ತೆ ನಿನ್ನೆ ಆದ್ರೆ ಇನ್ನೂ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ನಾಸ್ಡ್ಯಾಕ್ ಆದ್ರೆ ನಿಯರ್ಲಿ 3% ಪಾಸಿಟಿವ್ ಆಗಿದೆ. S&P 500 ಎಬೋ 1.5% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಗೂಗಲ್ ಕಂಪನಿ ಇದೆ ಅಲ್ವಾ, ಗೂಗಲ್ ಕಂಪನಿ ಆದ್ರೆ ನಿನ್ನೆ ಎಬೋ 6% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ಓಪನ್ AI CEO ಆದ ಸ್ಯಾಮ್ ಆಲ್ಟ್ಮನ್ ಅವರು ಜೆಮಿನೈ 3rd ವರ್ಷನ್ ಬಗ್ಗೆ ತುಂಬಾನೇ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಅದರಿಂದ ಓವರ್ ನೈಟ್ ಅಲ್ಲಿ ಗೂಗಲ್ ಸ್ಟಾಕ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಫ್ರೆಂಡ್ಸ್, ಇವಾಗ ಯಾರೋ ಒಬ್ರು ಈ ತರ ಏನೋ ಒಂದು ಸ್ಟೇಟ್ಮೆಂಟ್ ನ ಮಾಡಿದ್ದಾರೆ, ಅದರಿಂದ ಸ್ಟಾಕ್ಸ್ ಏನೋ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋಗ್ತವೆ. ಅದ್ರ ಜೊತೆಗೆ ಇವಾಗ ರೀಸೆಂಟ್ ಟೈಮ್ ಅಲ್ಲೇ ನಾವು ಮಾತಾಡ್ಕೊಂಡಿದ್ವಿ, ಈ AI ಕಂಪನೀಸ್ ಎಲ್ಲ ತುಂಬಾನೇ ಪಾಸಿಟಿವ್ ಆಗಿ ಗ್ರೋ ಆಗೋಗಿದಾವೆ. ಜೊತೆಗೆ ಈ AI ಕಂಪನೀಸ್ ಒಳಗಡೆ ತುಂಬಾನೇ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಬರ್ತಾ ಇದಾವೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ಕಂಪನೀಸ್ ಎಲ್ಲ ತುಂಬಾನೇ ಸ್ಟ್ರಾಂಗ್ ಆಗಿ ಬೆಳೆದೋಗ್ತವೆ. ಈ ತರ ಸ್ಟೇಟ್ಮೆಂಟ್ಸ್ ಎಲ್ಲ ಈ ರೀಸೆಂಟ್ ಟೈಮ್ ಅಲ್ಲಿ ಕೇಳ್ತಾನೆ ಬಂದ್ವಿ. ಆದ್ರೂ ಈ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಸ್ವಲ್ಪ ಅವಾಯ್ಡ್ ಮಾಡಿ. ಯಾಕಂದ್ರೆ US ಮಾರ್ಕೆಟ್ ಅಲ್ಲಿ ಚೈನಾ, ಜಪಾನ್, ಈ ತರ ಪ್ರತಿಯೊಂದು ಮಾರ್ಕೆಟ್ ಅಲ್ಲೂ AI ಸಂಬಂಧಪಟ್ಟಿರೋ ಸ್ಟಾಕ್ಸ್ ಎಲ್ಲ ಓವರ್ ವ್ಯಾಲ್ಯೂಯೇಷನ್ಸ್ ಅಲ್ಲಿ ಇದಾವೆ. ಜೊತೆಗೆ ಇವಾಗ ರೀಸೆಂಟ್ ಆಗಿ ಎನ್ವಿಡಿಯಾ ಕಂಪನಿ ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿತ್ತಲ್ವಾ, ಅದರಿಂದ ಸ್ವಲ್ಪ AI ಸ್ಟಾಕ್ಸ್ ಒಳಗಡೆ ಸೆಲ್ಲಿಂಗ್ ಪ್ರೆಷರ್ ಕಮ್ಮಿ ಆಗಿದೆ. ಅದೇ ಒಂದ್ ವೇಳೆ ಯೋಚನೆ ಮಾಡಿ, ಎನ್ವಿಡಿಯಾ ಸ್ಟಾಕ್ ಏನಾದ್ರು ಕಂಪ್ಲೀಟ್ಲಿ ವೀಕ್ ರಿಸಲ್ಟ್ಸ್ ನ ಏನಾದ್ರು ಪೋಸ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ US ಮಾರ್ಕೆಟ್ ಆಗಲಿ, ಏಷ್ಯನ್ ಮಾರ್ಕೆಟ್ಸ್ ಆಗಲಿ ತುಂಬಾನೇ ಕರೆಕ್ಟ್ ಆಗಿರೋವು, ನಿಯರ್ಲಿ 5 to 10% ವರ್ಗು. ಅದೇ ಇವಾಗ ಬೆಟರ್ ಕ್ವಾರ್ಟರ್ಲಿ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿರೋದಕ್ಕೆ ಹಂಗೆ ಸಸ್ಟೈನ್ ಆಗ್ತಾ ಇದಾವೆ. ಅದೇ ತರ ಕಮಿಂಗ್ ಟೈಮ್ ಅಲ್ಲಿ ಪ್ರತಿ ಕ್ವಾರ್ಟರ್ಲೂ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ರೆ ಸಸ್ಟೈನ್ ಆಗ್ತವೆ ಹೊರತು, ಇಲ್ಲ ಅಂತ ಅಂದ್ರೆ ಕಂಪ್ಲೀಟ್ ಆಗಿ ಕರೆಕ್ಟ್ ಆಗೋ ಚಾನ್ಸಸ್ ಕೂಡ ತುಂಬಾನೇ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ
ಪ್ರತಿಯೊಬ್ಬರಿಗೂ ಗುಡ್ ನ್ಯೂಸ್ ಫ್ರೆಂಡ್ಸ್. ಇವಾಗ ಉಕ್ರೇನ್ ಮತ್ತೆ ರಷ್ಯಾ ರಿಲೇಟೆಡ್ ಆಗಿ ಲಾಸ್ಟ್ 2.5 years ಇಂದ ಕೂಡ ಯುದ್ಧ ನಡೀತಾನೆ ಇತ್ತಲ್ವಾ. ಇದ್ರ ರಿಲೇಟೆಡ್ ಆಗಿ ಡೊನಾಲ್ಡ್ ಟ್ರಂಪ್ ಅವರು ತುಂಬಾ ಸಲ ಮಾತಾಡಿದ್ರು. ಈಗ ಉಕ್ರೇನ್ ಇಂದ ಕೂಡ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ಈ ಪೀಸ್ ಡೀಲ್ ನ ಒಪ್ಕೊಂಡಿದೀವಿ ಅಂತ ಪಾಸಿಟಿವ್ ಕಮೆಂಟ್ಸ್ ಮಾಡಿದ್ದಾರೆ. ಹಾಗಾದ್ರೆ ಇದು ಎಲ್ಲಾ ಮಾರ್ಕೆಟ್ಸ್ಗೂ ತುಂಬಾನೇ ಪಾಸಿಟಿವ್ ಆಗುತ್ತೆ. ನೋಡೋಣ ನಾಳೆ ನಮ್ಮ ಮಾರ್ಕೆಟ್ಸ್ ಯಾವ ತರ ಇರುತ್ತೆ ಅಂತ. ಆದ್ರೆ ಡಿಫೆನ್ಸ್ ಸ್ಟಾಕ್ಸ್ಗೆ ಮಾತ್ರ ಇದು ಅಷ್ಟಾಗಿ ಪಾಸಿಟಿವ್ ಆಗಲ್ಲ. ಯಾವುದೇ ಪಾಯಿಂಟ್ ಅಲ್ಲಿ ನಾನು ಹೇಳೋ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಯಾರಿಗಾದ್ರೂ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇಂಟ್ರೆಸ್ಟ್ ಇರೋರಿಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ನೆಕ್ಸ್ಟ್ ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್ ಇವಾಗ ರಿಲಯನ್ಸ್ ಇಂಡಸ್ಟ್ರೀಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಈ ಕಂಪನಿ ಆದ್ರೆ ಇವತ್ತು ನಿಯರ್ಲಿ 1.5% ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ JP Morgan ಅವರು ಈ ಕಂಪನಿಗೆ ಓವರ್ವೇಟ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 1727 rupees ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಲೆವೆಲ್ಸ್ ಇಂದ 11% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಫ್ರೆಂಡ್ಸ್, ಇವಾಗ ಈ ರೀಸೆಂಟ್ ಟೈಮಲ್ಲಿ ಈ JP Morgan ಅವ್ರು ಮಾತ್ರನೇ ಅಲ್ಲ, ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿ ಬಗ್ಗೆ ಪಾಸಿಟಿವ್ ರೇಟಿಂಗ್ ನ ಕೊಡ್ತಾನೆ ಬರ್ತಾ ಇದ್ದಾರೆ. ಇವಾಗ ತುಂಬಾ ಜನ ಏನ್ ಹೇಳಿದ್ದಾರೆ ಅಂದ್ರೆ ಈ ಎನರ್ಜಿ ಬಿಸ್ನೆಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇರುತ್ತೆ, ಅದಕ್ಕೋಸ್ಕರ ಈ ಎನರ್ಜಿ ಬಿಸ್ನೆಸ್ ಅಲ್ಲಿ ಕಮಿಂಗ್ ಟೈಮ್ ಅಲ್ಲಿ ವ್ಯಾಲ್ಯೂ ಅನ್ಲಾಕಿಂಗ್ ಆಗೋ ಚಾನ್ಸಸ್ ಇದೆ ಅಂತ ಪಾಸಿಟಿವ್ ರೇಟಿಂಗ್ ನ ಕೊಡ್ತಾ ಇರೋದು. ಈಗ ಈ JP Morgan ಅವರು ಯಾವ ರೀಸನ್ಸ್ ಮೇಲೆ ಈ ತರ ಪಾಸಿಟಿವ್ ರೇಟಿಂಗ್ ನ ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡ್ರೆ, ರಿಲಯನ್ಸ್ ಅವರ ರಿಫೈನಿಂಗ್ ಬಿಸ್ನೆಸ್ ಆದ್ರೆ ಲಾಸ್ಟ್ ಫ್ಯೂ ಕ್ವಾರ್ಟರ್ಸ್ ಇಂದ ತುಂಬಾನೇ ವೀಕ್ ಪರ್ಫಾರ್ಮೆನ್ಸ್ ಇದೆ. ಅದರಿಂದ ಕಮಿಂಗ್ ಟೈಮ್ ಅಲ್ಲಿ ಈ ರಿಫೈನಿಂಗ್ ಬಿಸ್ನೆಸ್ ಅಲ್ಲಿ ತುಂಬಾನೇ ಸ್ಟ್ರಾಂಗ್ ಗ್ರೋತ್ ಇರೋ ಚಾನ್ಸಸ್ ಇದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದ್ರ ಜೊತೆಗೆ 2026 ಅಲ್ಲಾದ್ರೆ ಜಿಯೋ ಆದ್ರೆ ಸಪರೇಟ್ ಆಗಿ IPO ಬರೋ ಚಾನ್ಸಸ್ ಕೂಡ ಇದೆ. ಅದರಿಂದ ಈ ಟೆಲಿಕಾಂ ಬಿಸ್ನೆಸ್ ಅಲ್ಲೂ ಕೂಡ ವ್ಯಾಲ್ಯೂ ಅನ್ಲಾಕಿಂಗ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇದೆ ಅಂತ ಪಾಸಿಟಿವ್ ಕಮೆಂಟ್ಸ್ ನ ಮಾಡಿದ್ದಾರೆ. ಜೊತೆಗೆ ಇವರು ಕಂಟಿನ್ಯೂಸ್ ಆಗಿ ಟ್ಯಾರಿಫ್ ನ ಕೂಡ ಇನ್ಕ್ರೀಸ್ ಮಾಡ್ಕೊಂತಾನೆ ಬರ್ತಾ ಇದ್ದಾರೆ. ಅದರಿಂದ ಕೂಡ ಜಿಯೋಗೆ ತುಂಬಾ ಪಾಸಿಟಿವ್ ಆಗುತ್ತೆ. ಮತ್ತೆ JP Morgan ಅವರು ಸಹ ಎನರ್ಜಿ ಬಿಸ್ನೆಸ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ಎನರ್ಜಿ ಬಿಸ್ನೆಸ್ ಅಲ್ಲಾದ್ರೆ ಕಮಿಂಗ್ ಟೈಮ್ ಅಲ್ಲಿ ತುಂಬಾನೇ ಒಳ್ಳೆ ಸ್ಟ್ರಾಂಗ್ ಗ್ರೋತ್ ಇರೋ ಚಾನ್ಸಸ್ ಇದೆ. ಇವಾಗ ಬ್ಯಾಟ್ರಿ ಬಿಸ್ನೆಸ್ ಕೂಡ ನೆಕ್ಸ್ಟ್ ಇಯರ್ ಬಿಗಿನಿಂಗ್ ಎಲ್ಲ ಶುರು ಆಗುತ್ತೆ. ಅದರಿಂದ ಇದರಲ್ಲೂ ಕೂಡ ತುಂಬಾ ಸ್ಟ್ರಾಂಗ್ ಗ್ರೋತ್ ಇರುತ್ತೆ. ಅದ್ರ ಜೊತೆಗೆ ಈ ರಿಟೇಲ್ ಬಿಸ್ನೆಸ್ ಅಲ್ಲಾದ್ರೆ ಸ್ಟಡಿ ಗ್ರೋತ್ ಕಾಣ್ತಾ ಇದೆ. ಅದರಿಂದನೇ ಓವರ್ ಆಲ್ ರಿಲಯನ್ಸ್ ಇಂಡಸ್ಟ್ರೀಸ್ಗೆ ಈ ತರ ಓವರ್ವೇಟ್ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ ನ ಇನ್ಕ್ರೀಸ್ ಮಾಡಿರೋದು ಅಂತ ಅಪ್ಡೇಟ್ ಮಾಡಿದ್ದಾರೆ. ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್, ಇವಾಗ ಈ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲಿ ಶುರು ಟೈಮಲ್ಲೇ ಪ್ರತಿದಿನ ಮಾತಾಡ್ಕೊಂತಾ ಇದ್ವಿ. ಇವಾಗ ನಮ್ಮ ಮಾರ್ಕೆಟ್ಸ್ ಆದ್ರೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡ್ತಾ ಇದೆ. ಜೊತೆಗೆ ಲಾರ್ಜ್ ಕ್ಯಾಪ್ಸ್ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದಾವೆ. ಆದ್ರೆ ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇಲ್ಲ. ಅದರಲ್ಲೂ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡೋದಕ್ಕೆ ಇನ್ನ 8% ದೂರದಲ್ಲೇ ಇದೆ ಅಂತ ರೀಸೆಂಟ್ ಆಗಿ ಒಂದ್ಸಲ ಮಾತಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ಸ್ಮಾಲ್ ಕ್ಯಾಪ್ಸ್ ಎಂದೋ ಒಂದಿನ ಮಾತ್ರನೇ ಅಲ್ಲ, ಇವಾಗ ಲಾಸ್ಟ್ 5 days ಇಂದ 10 days ಇಂದ 15 days ಇಂದ ನೋಡ್ಕೊಂಡ್ರು ಲಾರ್ಜ್ ಕ್ಯಾಪ್ಸ್ ಬೆಳೆದಷ್ಟು ಈ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಬೆಳೆದಿಲ್ಲ. ಅದರಲ್ಲೂ ಸ್ಮಾಲ್ ಕ್ಯಾಪ್ಸ್ ಆದ್ರೆ ಅಷ್ಟು ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿಲ್ಲ. ಪ್ರತಿದಿನ ಸ್ವಲ್ಪ ನೆಗೆಟಿವ್ ಅಲ್ಲೇ ಟ್ರೇಡ್ ಆಗ್ತಾ ಇದಾವೆ. ಇವಾಗ ಸ್ಮಾಲ್ ಕ್ಯಾಪ್ಸ್ ಯಾಕೆ ಈ ತರ ನೆಗೆಟಿವ್ ಆಗಿ ಟ್ರೇಡ್ ಆಗ್ತಾ ಇದಾವೆ ಅಂತ ಅಂದ್ರೆ, ಈ Q2 ಅಲ್ಲಿ ಈ ಸ್ಮಾಲ್ ಕ್ಯಾಪ್ ಕಂಪನೀಸ್ ಅಷ್ಟು ಬೆಟರ್ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿಲ್ಲ ಲಾರ್ಜ್ ಕ್ಯಾಪ್ಸ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಜೊತೆಗೆ ನಿಯರ್ಲಿ 32% ಆಫ್ ಕಂಪನೀಸ್ ಎಲ್ಲ ಎಸ್ಟಿಮೇಟೆಡ್ ಗಿನ್ನ ಬಿಲೋ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದಾವೆ. ಅದರಿಂದನೇ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದು. ಅದ್ರ ಜೊತೆಗೆ ಈ ಗ್ಲೋಬಲ್ ಅನ್ಸರ್ಟಿನಿಟೀಸ್ ಬೇರೆ. ಅದರಿಂದ FIS ಆದ್ರೆ ಈ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂತಾನೆ ಇದ್ದಾರೆ. ಈಗ ಲಾಸ್ಟ್ 2 years ಬ್ಯಾಕ್ ಆದ್ರೆ ಸ್ಮಾಲ್ ಕ್ಯಾಪ್ಸ್ ತುಂಬಾನೇ ರ್ಯಾಲಿ ಆಗಿದ್ವು ಅಂತ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಈ ಸ್ಮಾಲ್ ಕ್ಯಾಪ್ಸ್ ಅಲ್ಲೇ ತುಂಬಾ ಇನ್ವೆಸ್ಟ್ ಮಾಡಿದ್ರು. ಇವಾಗ ಲಾಸ್ಟ್ 1 year ಇಂದ ಸ್ಮಾಲ್ ಕ್ಯಾಪ್ಸ್ ಯಾವುದೇ ತರ ಪಾಸಿಟಿವ್ ಆಗಿ ಗ್ರೋ ಆಗ್ತಾ ಇಲ್ಲ ಅಂತ ರಿಟೇಲ್ ಇನ್ವೆಸ್ಟರ್ಸ್ ಕೂಡ ಅಲೋಕೇಶನ್ ನ ಕಮ್ಮಿ ಮಾಡ್ಕೊಂಡು ಈ ರೀಸೆಂಟ್ ಟೈಮ್ ಅಲ್ಲಿ ಲಾರ್ಜ್ ಕ್ಯಾಪ್ಸ್ ಅಲ್ಲಿ ಬೆಟರ್ ಗ್ರೋತ್ ಇದೆ ಅಂತ ಲಾರ್ಜ್ ಕ್ಯಾಪ್ಸ್ಗೆ ಶಿಫ್ಟ್ ಆಗ್ತಾ ಇರಬೇಕು. ಅದರಿಂದ ಸ್ಮಾಲ್ ಕ್ಯಾಪ್ಸ್ ಅಲ್ಲಿ ಲಿಕ್ವಿಡಿಟಿ ಕೂಡ ತುಂಬಾನೇ ಕಮ್ಮಿ ಆಗಿದೆ. ಈ ಎಲ್ಲದರ ಜೊತೆಗೆ ನಮ್ಮ ಮಾರ್ಕೆಟ್ ಒಳಗಡೆ ತುಂಬಾನೇ ಕಂಪನೀಸ್ IPO ಬರ್ತಾ ಇದಾವೆ. ಇವಾಗ ಕರೆಕ್ಟ್ ಆಗಿ ಒಂದು 30 days ಒಳಗಡೆ ನಿಯರ್ಲಿ 70,000 crores ವರ್ತ್ ಆಫ್ IPOs ಬಂದಿದಾವೆ. ಈ ತರ ತುಂಬಾ IPOs ಬರೋದ್ರಿಂದ ಮಾರ್ಕೆಟ್ ಅಲ್ಲಿ ಲಿಕ್ವಿಡಿಟಿ ಕೂಡ ಕಮ್ಮಿ ಆಗುತ್ತೆ. ಈ ತರ ಲಿಕ್ವಿಡಿಟಿ ಕಮ್ಮಿ ಆಗಿ ಪ್ರೈಮರಿ ಮಾರ್ಕೆಟ್ಗೆ ಹೋಗುತ್ತೆ. ಪ್ರತಿಯೊಬ್ರು IPOs ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕು ಅಂದ್ರೆ ಏನಾದ್ರು ಸ್ವಲ್ಪ ಸೆಕ್ಯೂರಿಟೀಸ್ ನ ಸೆಲ್ ಮಾಡೇ ಅಲ್ವಾ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದು. ಪ್ರತಿಯೊಬ್ರು ಅನ್ನಲ್ಲ, ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸ್ ಎಲ್ಲ ಅದೇ ತರನೇ ಮಾಡೋದು. ಅದರಿಂದ ಈ ಸೆಕೆಂಡರಿ ಮಾರ್ಕೆಟ್ ಇಂದ ತುಂಬಾನೇ ಔಟ್ಫ್ಲೋಸ್ ಹೋಗುತ್ತೆ. ಅದರಿಂದ ಕೂಡ ಮಾರ್ಕೆಟ್ಸ್ ಈ ತರ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಬರೀ ಇವಾಗ ಲಾಸ್ಟ್ 30 days ಅಲ್ಲಿ ಇಷ್ಟು ಬಂದಿದ್ರೆ ಇವಾಗ ಡಿಸೆಂಬರ್ ಮಂತ್ ಅಲ್ಲೇ ನಿಯರ್ಲಿ 30,000 crores ವರ್ತ್ ಆಫ್ IPOs ಬರ್ತಾ ಇದಾವೆ. ಅವಾಗೂ ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ ನ ನೋಡ್ಬೋದು. ಬರೀ ಈ ಸ್ಮಾಲ್ ಕ್ಯಾಪ್ ಅಲ್ಲಿ ಮಾತ್ರನೇ ಅಲ್ಲ, ಲಾರ್ಜ್ ಕ್ಯಾಪ್ಸ್ ಅಲ್ಲೂ ಸ್ವಲ್ಪ ಔಟ್ಫ್ಲೋಸ್ ಹೋಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ಮತ್ತೆ ಒಂದ್ಸಲ ಈ ಇಮೇಜ್ ನ ನೋಡಿ. ಈಗ ನೆಕ್ಸ್ಟ್ ಮಂತ್ ಅಲ್ಲಿ ನಮ್ಮ ಮಾರ್ಕೆಟ್ ಒಳಗಡೆ ಯಾವ್ಯಾವ ಕಂಪನೀಸ್ IPOಗೆ ಬರ್ತಾ ಇದಾವೆ, ಬಂದು ಎಷ್ಟೆಷ್ಟು ಫಂಡ್ಸ್ ನ ರೈಸ್ ಮಾಡ್ತಾ ಇದಾವೆ ಅಂತ ನೀವು ಇಲ್ಲೇ ಕ್ಲಿಯರ್ ಆಗಿ ನೋಡ್ಬೋದು. ನಿಯರ್ಲಿ 30,000 crores ನ ರೈಸ್ ಮಾಡ್ತಾ ಇದಾವೆ. ನೋಡೋಣ ನೆಕ್ಸ್ಟ್ ಮಂತ್ ನಮ್ಮ ಮಾರ್ಕೆಟ್ ಯಾವ ತರ ಇರುತ್ತೆ ಅಂತ.
ನೆಕ್ಸ್ಟ್ ಅದಾದ್ಮೇಲೆ ಫ್ರೆಂಡ್ಸ್ ಇವಾಗ ಪ್ರತಿಯೊಬ್ಬರಿಗೂ ಡೌಟ್ ಇರುತ್ತೆ. ಇವಾಗ ಲಾಸ್ಟ್ 2 ಮಂತ್ಸಿಂದ ಮಾರ್ಕೆಟ್ಸ್ ಆದರೆ ಆಲ್ ಟೈಮ್ ಹೈಸ್ನ ಟಚ್ ಮಾಡ್ತಾ ಇದೆ. ಜೊತೆಗೆ ಕಮಿಂಗ್ ಟೈಮಲ್ಲೂ ಕೂಡ ಮಾರ್ಕೆಟ್ಸ್ ತುಂಬ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ ಅಂತ ತುಂಬ ಹತ್ರನೇ ಕೇಳಿರ್ತೀರಾ. ಆದ್ರೂ ಪೋರ್ಟ್ಫೋಲಿಯೋ ಪ್ರಕಾರ ಯಾವುದೇ ಥರ ಚೇಂಜಸ್ ಇಲ್ಲ, ಪೋರ್ಟ್ಫೋಲಿಯೋಸ್ ಎಲ್ಲ ಈಗಲೂ ನೆಗೆಟಿವ್ ಅಲ್ಲೇ ಇದಾವೆ ಅಂತ ಪ್ರತಿಯೊಬ್ಬರಿಗೂ ಅನ್ಸುತ್ತೆ. ಆದರೆ ಮಾರ್ಕೆಟ್ಸ್ ಮಾತ್ರ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇದೆ. ಫ್ರೆಂಡ್ಸ್ ಇವಾಗ ನಮ್ಮ ಪೋರ್ಟ್ಫೋಲಿಯೋಸ್ ಮಾತ್ರನೇ ಅಲ್ಲ ನೆಗೆಟಿವ್ ಆಗಿರೋದು, ಏಸ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಕೂಡ ಇವಾಗೂ ನೆಗೆಟಿವ್ ಅಲ್ಲೇ ಇದಾವೆ. ಒಂದ್ಸಲ ಈ ಇಮೇಜ್ನ ನೋಡಿ, ಯಾವ್ಯಾವ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ಅವ್ರ ಪೋರ್ಟ್ಫೋಲಿಯೋಸ್ ಇವಾಗ ಪಾಸಿಟಿವ್ ಅಲ್ಲಿ ಇದಾವ, ನೆಗೆಟಿವ್ ಅಲ್ಲಿ ಇದಾವ, ಅದ್ರ ಜೊತೆಗೆ ಈ Q2 ಅಲ್ಲಿ ಯಾವ್ಯಾವ ಕಂಪನೀಸ್ನ ಬೈ ಮಾಡಿದ್ದಾರೆ ಮತ್ತೆ ಯಾವ್ಯಾವ ಕಂಪನೀಸಲ್ಲಿ ಸ್ವಲ್ಪ ಸ್ಟೇಕ್ನ ಕಮ್ಮಿ ಮಾಡ್ಕೊಂಡಿದ್ದಾರೆ, ಅದ್ರ ಜೊತೆಗೆ ಇವ್ರ ಪೋರ್ಟ್ಫೋಲಿಯೋದಲ್ಲೇನೆ ಟಾಪ್ 3 ಹೋಲ್ಡಿಂಗ್ಸ್ ಯಾವುದು ಅಂತ ಇಲ್ಲೇ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ ಇಮೇಜ್ನ ಯಾರನ್ನೂ ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಹೋಗ್ಬೇಡಿ, ಯಾಕಂದರೆ ಸ್ವಲ್ಪ ಬ್ಲರ್ ಆಗೇ ಬರುತ್ತೆ. ಅದಕ್ಕೋಸ್ಕರ ವಾಟ್ಸಪ್ ಚಾನಲಲ್ಲಿ ಈ ಇಮೇಜ್ನ ಪೋಸ್ಟ್ ಮಾಡಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಈ ಇಮೇಜಲ್ಲಿ ತುಂಬಾ ಇನ್ಫಾರ್ಮೇಷನ್ ಇದೆ. ಜೊತೆಗೆ ನಮ್ಮ ಚಾನಲ್ನ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ವಾಟ್ಸಪ್ ಚಾನಲ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫ್ರೆಂಡ್ಸ್ ಇವಾಗ ತುಂಬ ಪಾಸಿಟಿವ್ ಆಗಿರೋ ಪೋರ್ಟ್ಫೋಲಿಯೋ ಅಂದರೆ ನಿಮಿಷ್ ಶಾ ಅವ್ರದ್ದು. ಇವ್ರ ಪೋರ್ಟ್ಫೋಲಿಯೋದಲ್ಲಿ 47% ಪಾಸಿಟಿವ್ ಅಲ್ಲಿದೆ. ಅದಾದಮೇಲೆ ಇನ್ನು ತುಂಬಾ ಏಸ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಎಲ್ಲ ನೆಗೆಟಿವ್ ಅಲ್ಲಿದೆ. ಆಶೀಶ್ ಬನ್ಸಾಲ್ ಅವರಾದರೆ ನಿಯರ್ಲಿ 3%, ರಾಕೇಶ್ ಜುಂಜುನ್ವಾಲಾ ಅವ್ರದ್ದು ನಿಯರ್ಲಿ 3.5%, ಆಶೀಶ್ ಕಚೋಲಿಯಾ ಅವ್ರದ್ದು 11%, ಅನಿಲ್ ಗೋಯಲ್ 11%, ಮುಕುಲ್ ಅಗರ್ವಾಲ್ 15%. ಮತ್ತೆ ಎಲ್ಲದಕ್ಕಿಂತ ಜಾಸ್ತಿ ನೆಗೆಟಿವ್ ಅಲ್ಲಿ ಯಾರ್ದಿದೆ ಅಂದರೆ ಆಶೀಶ್ ಧವನ್ ಅವ್ರದ್ದು ನಿಯರ್ಲಿ 29% ಅವ್ರ ಪೋರ್ಟ್ಫೋಲಿಯೋ ಇವಾಗೂ ಸಹ ನೆಗೆಟಿವ್ ಅಲ್ಲೇ ಇದೆ. ಮತ್ತೆ ಫ್ರೆಂಡ್ಸ್ ಇವಾಗ ಈ Q2 ಅಲ್ಲಿ ಯಾವ್ಯಾವ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಹೋದ್ರೆ ತುಂಬಾನೇ ಕಂಪನೀಸ್ನ ಆ್ಯಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ವಾಟ್ಸಪ್ ಚಾನಲಲ್ಲಿ ಇಮೇಜ್ನ ಶೇರ್ ಮಾಡಿರ್ತೀನಿ, ನೀವೇ ಒಂದ್ಸಲ ಚೆಕ್ ಮಾಡಿ. ನೆಕ್ಸ್ಟ್ ಭಾರತ್ ಎಲೆಕ್ಟ್ರಾನಿಕ್ಸ್. ಈ ಕಂಪನಿ ಆದರೆ ಇವತ್ತು ಎಬೋವ್ 1% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಒಂದು ಫ್ರಾನ್ಸ್ ಕಂಪನಿ ಜೊತೆ MOU ಸೈನ್ ಮಾಡ್ಕೊಂಡಿದ್ದಾರೆ. ಇನ್ನು ಡೀಟೇಲ್ ಆಗಿ ನೋಡ್ಕೊಂಡ್ರೆ ಈ ಭಾರತ್ ಎಲೆಕ್ಟ್ರಾನಿಕ್ಸ್ ಕಂಪನಿ ಇದೆ, ಇವರು ಸಾಫ್ರಾನ್ ಎಲೆಕ್ಟ್ರಾನಿಕ್ಸ್ ಅನ್ನೋ ಒಂದು ಡಿಫೆನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಜೊತೆ 50-50 ಜಾಯಿಂಟ್ ವೆಂಚರ್ ಮಾಡ್ಕೊಂಡಿದ್ದಾರೆ ಮೇಕ್ ಇನ್ ಇಂಡಿಯಾ ಭಾಗವಾಗಿ. ಅದರಿಂದ ಇಂಡಿಯಾದಲ್ಲಿ ಹ್ಯಾಮರ್ ವೆಪನ್ಸ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಏರ್ಫೋರ್ಸ್ ನೇವಿಗೆ ಸಪ್ಲೈ ಮಾಡಬೇಕು ಅಂತಾನೆ ಈ ಜಾಯಿಂಟ್ ವೆಂಚರ್ ಮಾಡ್ಕೊಂಡಿರೋದು. ಮತ್ತೆ ಫ್ರೆಂಡ್ಸ್ ಇವಾಗ ಈ ಹ್ಯಾಮರ್ ವೆಪನ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಅಂದರೆ ಇದೊಂಥರ ಸ್ಮಾರ್ಟ್ ಬಾಂಬ್ ಇದ್ದಂಗೆ. ಅಂದರೆ ಇವಾಗ ಕರೆಕ್ಟಾಗಿ ಟಾರ್ಗೆಟ್ ಎಲ್ಲಿದೆಯೋ ಅಲ್ಲೇ ಕರೆಕ್ಟಾಗಿ ಹಿಟ್ ಮಾಡುತ್ತೆ. ಇದರಿಂದ ಬಂಕರ್ಸ್, ಬಿಲ್ಡಿಂಗ್ಸ್, ಈ ಎನ್ಮಿ ರೇಡರ್ಸ್ನೆಲ್ಲ ಪ್ರಾಪರ್ ಆಗಿ ಡಿಟೆಕ್ಟ್ ಮಾಡಿ ಹಿಟ್ ಮಾಡುತ್ತೆ. ಅದರಿಂದನೇ ಇದನ್ನ ಇವಾಗ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ನೋಡ್ತಾ ಇರೋದು. ಜೊತೆಗೆ ಇದೇ ಹ್ಯಾಮರ್ಸ್ನ ಇನ್ನ ಸ್ವಲ್ಪ ಏರ್ ಕ್ರಾಫ್ಟ್ ಅಲ್ಲೂ ಬಳಸ್ತಾರೆ, ಈ ರಫೇಲ್ ಅಲ್ಲಿ ಬಳಸ್ತಾರೆ, ಮತ್ತೆ ತೇಜಸ್ ಏರ್ ಕ್ರಾಫ್ಟ್ ನೆನ್ನೆ ಮಾತಾಡ್ಕೊಂಡಲ್ವಾ, ಈ ತೇಜಸ್ ಏರ್ ಕ್ರಾಫ್ಟ್ ಅಲ್ಲೂ ಕೂಡ ಈ ವೆಪನ್ನ ಬಳಸ್ತಾರೆ. ಇದರಿಂದ ಬರೀ ಭೂಮಿ ಮೇಲೆ ಮಾತ್ರನೇ ಅಲ್ಲ ಟಾರ್ಗೆಟ್ ಮಾಡೋದು, ಇವಾಗ ಏರ್ ಕ್ರಾಫ್ಟ್ ಅಲ್ಲಿ ಹೋಗ್ತಾ ಕೂಡ ಎನಿಮೀಸ್ ಪ್ಲೇಸಸ್ನ ಮತ್ತೆ ಬಂಕರ್ಸ್ನ ಟಾರ್ಗೆಟ್ ಮಾಡಿ ಹಿಟ್ ಮಾಡ್ಬೋದು. ಅದರಿಂದನೇ ಇವಾಗ ಇಂಡಿಯಾದಲ್ಲಿ ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇರೋದು. ನೆಕ್ಸ್ಟ್ ಅದಾದ್ಮೇಲೆ ಸಿಮೆನ್ಸ್ ಎನರ್ಜಿ ಇಂಡಿಯಾ. ಈ ಕಂಪನಿ ಆದ್ರೆ ಇವತ್ತು ನಮ್ಮ ಮಾರ್ಕೆಟ್ ಓಪನಿಂಗ್ ಟೈಮಲ್ಲೇ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಇವರು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಈ ರಿಸಲ್ಟ್ಸ್ ಆದ್ರೆ ತುಂಬಾನೇ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಈಗ ರೆವಿನ್ಯೂಸ್ ಆದ್ರೆ 27% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 31% ಇನ್ಕ್ರೀಸ್ ಆಗಿದೆ. ಆದರೆ ಈ ಕ್ವಾರ್ಟರಲ್ಲಿ ಸ್ವಲ್ಪ ಮಾರ್ಜಿನ್ಸ್ ಡ್ರಾಪ್ ಆಗಿದೆ. ಮತ್ತೆ ₹4 ಪರ್ ಶೇರ್ ಡಿವಿಡೆಂಡ್ನ ಕೂಡ ಅನೌನ್ಸ್ ಮಾಡಿದ್ದಾರೆ. ಅದಾದಮೇಲೆ ಆರ್ಡರ್ ಬುಕ್ ಆದರೆ ಇಯರ್ ಆನ್ ಇಯರಲ್ಲಿ 47% ಇನ್ಕ್ರೀಸ್ ಆಗಿದೆ ಅಂತ ಅಪ್ಡೇಟ್ ಮಾಡಿದ್ದಾರೆ. ಇವಾಗ ರಿಸಲ್ಟ್ಸ್ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ, ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ದು. ಮತ್ತು ಮಾರ್ಕೆಟ್ಸ್ ಆದರೆ ಸ್ವಲ್ಪ ವೊಲೆಟೈಲ್ ಆಗಿ ರಿಯಾಕ್ಟ್ ಆಯ್ತಲ್ವಾ, ಅದರಿಂದ ಶೇರ್ ಪ್ರೈಸ್ ಕೂಡ ಫಾಲ್ ಆಗಿದೆ. ನೋಡೋಣ ಕಮಿಂಗ್ ಕ್ವಾರ್ಟರ್ಸಲ್ಲಿ ಕೂಡ ಇವರು ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾರೆ ಅಂತ. ಇವಾಗ ಆರ್ಡರ್ ಬುಕ್ ಆದರೆ 47% ಇನ್ಕ್ರೀಸ್ ಆಗಿದೆ ಅಲ್ವಾ, ಅದರಿಂದ ಕಾನ್ಸ್ಟೆಂಟ್ ಆಗಿ ರೆವಿನ್ಯೂಸ್ ಕೂಡ ಇನ್ಕ್ರೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನೆಕ್ಸ್ಟ್ ಅದಾದಮೇಲೆ ಆಕ್ಮೆ ಸೋಲಾರ್. ಈ ಕಂಪನಿ ಆದರೆ ಇವತ್ತು ಇಂಟ್ರಾಡೇ ಸೆಷನಲ್ಲಿ ನಿಯರ್ಲಿ 3% ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಆಕ್ಮೆ ಸೋಲಾರ್ ಅವ್ರಿಗೆ ಒಂದು ಸಬ್ಸಿಡರಿ ಕಂಪನಿ ಇದೆ, ಅದೇ ಆಕ್ಮೆ ಪ್ಲಾಟಿನಮ್ ಉರ್ಜಾ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಕಂಪನಿ ಜೊತೆ SECI ಅಂದರೆ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಇದೊಂದು ನವರತ್ನ PSU ಕಂಪನಿ. ಈ ಕಂಪನಿ ಜೊತೆ ಒಂದು ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್ನ ಮಾಡ್ಕೊಂಡಿದ್ದಾರೆ. ಅಂದರೆ 25 ವರ್ಷದ ಲಾಂಗ್ ಟರ್ಮ್ ಪವರ್ ಪರ್ಚೇಸ್ ಅಗ್ರಿಮೆಂಟ್. ಇದರಲ್ಲಿ 200 ಮೆಗಾವಾಟ್ಸ್ ಸೋಲಾರ್ ಪವರ್ ಪ್ರಾಜೆಕ್ಟ್ಗೋಸ್ಕರ, ಅದಾದಮೇಲೆ 100 ಮೆಗಾವಾಟ್ಸ್ ಪರ್ ಅವರ್ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ಗೋಸ್ಕರ ಅಂತ ಎಕ್ಸ್ಚೇಂಜ್ ಫೈಲಿಂಗ್ ಅಲ್ಲಿ ಅಪ್ಡೇಟ್ ಮಾಡಿದ್ದಾರೆ. ಅದಾದಮೇಲೆ ಫ್ರೆಂಡ್ಸ್ ಇವಾಗ ಈ ಆಕ್ಮೆ ಸೋಲಾರ್ ಅವರೇ ಇದೇ ವರ್ಷನೇ ನಿಯರ್ಲಿ 800 ಮೆಗಾವಾಟ್ಸ್ ಕಾಂಟ್ರಾಕ್ಟ್ ಕೆಪಾಸಿಟಿಗೆ ಸೈನ್ ಮಾಡಿದ್ದಾರೆ. ಜೊತೆಗೆ ಈ ಬ್ಯಾಟ್ರಿ ಸ್ಟೋರೇಜ್ ಸಿಸ್ಟಮ್ಸ್ ಅಲ್ಲಾದರೆ 2320 ಮೆಗಾವಾಟ್ಸ್ಗೆ ಕಾಂಟ್ರಾಕ್ಟ್ನ ಸೈನ್ ಮಾಡಿದ್ದಾರೆ. ನೋಡೋಣ ಇವರು ಕಮಿಂಗ್ ಟೈಮಲ್ಲೂ ಕೂಡ ಇದೇ ಥರ ಕಾಂಟ್ರಾಕ್ಟ್ಸ್ನೆಲ್ಲ ಇನ್ಕ್ರೀಸ್ ಮಾಡ್ಕೊತಾ ಹೋಗ್ತಾರಾ ಅಂತ. ನೆಕ್ಸ್ಟ್ LG ಎಲೆಕ್ಟ್ರಾನಿಕ್ಸ್. ಈ ಕಂಪನಿ ಆದರೆ ರೀಸೆಂಟಾಗಿ ನಮ್ಮ ಮಾರ್ಕೆಟ್ಗೆ ಲಿಸ್ಟ್ ಆಗಿದೆ.
ಲಿಸ್ಟ್ ಆದಾಗ ನಿಯರ್ಲಿ 50% ಪಾಸಿಟಿವ್ ಆಗಿ ಲಿಸ್ಟ್ ಆಯಿತು. ಮತ್ತೆ ಇವರು ಈ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ. ಇವಾಗ ಮನೆಯಲ್ಲಿ ಬಳಸೋ ತುಂಬಾನೇ ಪ್ರಾಡಕ್ಟ್ಸ್ ನ ಇವರು ಮ್ಯಾನುಫ್ಯಾಕ್ಚರ್ ಮಾಡಿ ಸೆಲ್ ಮಾಡ್ತಾರೆ. ಜೊತೆಗೆ ಈ ಕಂಪನಿ ಬಿಸ್ನೆಸ್ ಬಗ್ಗೆ ಕೂಡ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಸ್ ಅಲ್ಲೇ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈ ಲಾಸ್ಟ್ 2 ವೀಕ್ಸ್ ಅಲ್ಲೇನೆ ತುಂಬಾನೇ ಅನಲಿಸ್ಟ್ ಎಲ್ಲ ಈ ಕಂಪನಿ ರಿಲೇಟೆಡ್ ಆಗಿ ತುಂಬಾನೇ ಬೈ ರೇಟಿಂಗ್ಸ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ ನಿಯರ್ಲಿ 20% 30% ವರ್ಗು ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾನೆ ಬರ್ತಾ ಇದ್ದಾರೆ. ಮತ್ತೆ ಈ Q2 ಅಲ್ಲಿ ಈ ಕಂಪನಿ ಯಾವ ತರ ರಿಸಲ್ಟ್ಸ್ ನ ಪೋಸ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ರೆವಿನ್ಯೂಸ್ ಎಲ್ಲ ಆದ್ರೆ ಮೇಜರ್ ಗ್ರೋತ್ ಇಲ್ಲ, ಜೊತೆಗೆ ಪ್ರಾಫಿಟ್ಸ್ ಕೂಡ ಇಯರ್ ಆನ್ ಇಯರ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಲ್ಲಿ ಡ್ರಾಪ್ ಆಗಿದೆ. ಆದ್ರೂ ಸಹ ತುಂಬಾ ಅನಲಿಸ್ಟ್ ಎಲ್ಲ ಈ ಕಂಪನಿಯ ಬಗ್ಗೆ ಪಾಸಿಟಿವ್ ರೇಟಿಂಗ್ ನ ಕೊಡ್ತಾನೆ ಬರ್ತಾ ಇದ್ದಾರೆ. ಇವಾಗ ಲಾಸ್ಟ್ ವೀಕ್ ಅಲ್ಲಾದ್ರೆ ಮೋರ್ಗನ್ ಸ್ಟ್ಯಾನ್ಲಿ ಅವರು, JP Morgan, ನೂಮ್ರಾ ಈ ತರ ಪ್ರತಿಯೊಬ್ರು ಬೈ ರೇಟಿಂಗ್ ನ ಕೊಡ್ತಾನೆ ಬಂದ್ರು. ಅದಾದ್ಮೇಲೆ ಇವತ್ತಾದ್ರೆ ಜೆಫ್ರೀಸ್ ಅವರು ಸಹ ಇದೇ ತರ ಬೈ ರೇಟಿಂಗ್ ನ ಕೊಟ್ಟಿದ್ದಾರೆ. ಬೈ ರೇಟಿಂಗ್ ನ ಕೊಟ್ಟು ಟಾರ್ಗೆಟ್ ಪ್ರೈಸ್ 1980 rupees ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದ್ರೆ 21% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳ್ತಾ ಇರೋದು. ಇವ್ರು ಇವಾಗ ಇಷ್ಟು ಸ್ಟ್ರಾಂಗ್ ರೇಟಿಂಗ್ ನ ಕೊಡೋದಕ್ಕೆ ರೀಸನ್ ಏನು ಅಂತಂದ್ರೆ ಈ ಪಿಯರ್ ಕಂಪನೀಸ್ ವ್ಯಾಲ್ಯೂಯೇಷನ್ಸ್ ಗೆ ಕಂಪೇರ್ ಮಾಡ್ಕೊಂಡ್ರೆ ಈ LG ಎಲೆಕ್ಟ್ರಾನಿಕ್ಸ್ ಇನ್ನ 10 to 15% ಡಿಸ್ಕೌಂಟ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ಅದ್ರ ಜೊತೆಗೆ ಇವಾಗ ಈ GST 2.0 ಅಲ್ಲಿ ಈ ಎಲೆಕ್ಟ್ರಾನಿಕ್ ಪ್ರೈಸಸ್ ಎಲ್ಲ ತುಂಬಾನೇ ಕಮ್ಮಿ ಆಗಿರೋ ಕಾರಣದಿಂದ ಕಮಿಂಗ್ ಟೈಮ್ ಅಲ್ಲಿ ಕನ್ಸಂಪ್ಷನ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಅದರಿಂದ ಎಲೆಕ್ಟ್ರಾನಿಕ್ ಸೇಲ್ಸ್ ಕೂಡ ತುಂಬಾ ಫಾಸ್ಟ್ ಆಗಿ ಗ್ರೋ ಆಗುತ್ತೆ. ಅದಕ್ಕೋಸ್ಕರನೇ ಇವಾಗ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ ಈ ತರ ಕೊಡ್ತಾ ಇದೀವಿ ಅಂತ ಅಪ್ಡೇಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಫ್ರೆಂಡ್ಸ್ ಇವಾಗ ಯಾರಾದರೂ ಎಲೆಕ್ಟ್ರಾನಿಕ್ ಸೆಗ್ಮೆಂಟ್ ಅಲ್ಲಿ ಕಂಪನೀಸ್ನ ಟ್ರ್ಯಾಕ್ ಮಾಡ್ತಾ ಇದ್ರೆ ಈ ಕಂಪನಿನೂ ಕೂಡ ಒಂದು ಸ್ವಲ್ಪ ಸ್ಟಡಿ ಮಾಡಿ. ಈ ಕಂಪನಿಯಲ್ಲಿ ನಿಜವಾಗ್ಲೂ ಕಮಿಂಗ್ ಟೈಮಲ್ಲಿ ಇಷ್ಟು ಸ್ಟ್ರಾಂಗ್ ಗ್ರೋತ್ ಇರುತ್ತಾ ಇಲ್ವಾ ಅಂತ. ಅದ್ರ ಜೊತೆಗೆ ಇವರು ಕ್ವಾರ್ಟರ್ಲಿ ಯಾವ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡ್ತಾ ಇದ್ದಾರೆ. ಇವಾಗ ಇವ್ರಿಗಾದ್ರೆ ಇಂಡಿಯಾದಲ್ಲಿ 4 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಇದಾವೆ. ಈ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸ್ ಅಲ್ಲಿ ಆಕ್ಯುಪೆನ್ಸಿ ಯಾವ ಥರ ಇದೆ, ಪ್ರತಿ ಕ್ವಾರ್ಟರಲ್ಲೂ ಸೇಲ್ಸ್ ಯಾವ ಥರ ನಡೀತಾ ಇದೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಿ ಅನಾಲಿಸಿಸ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಗೋ ಡಿಜಿಟ್ ಜನರಲ್ ಇನ್ಶೂರೆನ್ಸ್ ಈ ಕಂಪನಿಯಲ್ಲಾದ್ರೆ ಇವತ್ತು 6 months ಲಾಕ್ ಇನ್ ಪೀರಿಯಡ್ ಎಂಡ್ ಆಗಿದೆ. ಅದರಿಂದ ನಿಯರ್ಲಿ 18 ಕೋಟಿ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗಿದೆ. ಮತ್ತೆ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲೇ ಹೇಳಿದ್ದೆ, ನಾಳೆ ಆದ್ರೆ ಈ NTPC ಗ್ರೀನ್ ಎನರ್ಜಿ ಕಂಪನಿ ಏನಿದೆ ಈ ಕಂಪನಿಯಲ್ಲಿ ನಿಯರ್ಲಿ 500 crores ವರ್ತ್ ಆಫ್ ಶೇರ್ಸ್ ಟ್ರೇಡ್ಸ್ಗೆ ಎಲಿಜಿಬಲ್ ಆಗ್ತಾ ಇದೆ. ಅದರಿಂದ ಈ ಕಂಪನಿಯಲ್ಲೂ ಕೂಡ ಸ್ವಲ್ಪ ಸೆಲ್ಲಿಂಗ್ ಪ್ರೆಷರ್ನ ನೋಡೋ ಚಾನ್ಸಸ್ ಇರ್ಬೋದು. ನೋಡೋಣ ನಾಳೆ ಯಾವ ಥರ ರಿಯಾಕ್ಟ್ ಆಗುತ್ತೆ ಅಂತ. ಇವತ್ತಿಗೆ ಅಪ್ಡೇಟ್ಸ್ ಮುಗೀತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ನಾಳೆ ಹೊಸ ಸ್ಟಾಕ್ ಮಾರ್ಕೆಟ್ ನ್ಯೂಸ್ ಅನಾಲಿಸಿಸ್ ವಿಡಿಯೋಲಿ ಸಿಗೋಣ. ನಾನು ಹೇಳಿದ ಇನ್ಫಾರ್ಮೇಷನಲ್ಲಿ ಯಾವುದೇ ಥರ ಡೌಟ್ ಇದ್ರೂ ಕಮೆಂಟ್ ಸೆಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.